ಗಂಡನ ಕ್ಯಾನ್ಸರ್ ಚಿಕಿತ್ಸೆಗೆ ಕಳ್ಳತನ ಮಾಡ್ತಾ ಇದ್ದ ಮಹಿಳೆಯ ಬಂಧನ ಆಗಿದೆ. ಸರ್ಜನ್ ಮನೆಯಲ್ಲಿ 35 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳ ಕಳ್ಳತನ. ಜೀವನ ವಿಮಾನಗರ ಪೊಲೀಸರು ಕಳ್ಳಿ ಚೈತ್ರ ಬಂಧಿಸಿದ್ದಾರೆ. ಒಟ್ಟು 12.5 ಕೆಜಿ ಬೆಳ್ಳಿ ಪಾತ್ರೆಗಳನ್ನ ಆರೋಪಿ ಚೈತ್ರ ಎಗರಿಸಿದ್ದು. 1.5 ವರ್ಷದಲ್ಲಿ 35 ಲಕ್ಷ ಮೌಲ್ಯದ ಬೆಳ್ಳಿ ಪಾತ್ರೆಗಳ ಕಳ್ಳತನ ಮಾಡಿದ್ರು. ದೀಪಾವಳಿ ಹಬ್ಬ ಕೆಲ ದಿನ ಬಾಕಿ ಇದ್ದಾಗ ಚೈತ್ರ ಕೆಲಸ ಬಿಟ್ಟಿದ್ರು. ಇತ್ತೀಚೆಗೆ ಹಬ್ಬಕ್ಕೆ ಬೆಳ್ಳಿ ಪಾತ್ರೆ ಚೀಲವನ್ನ ತೆಗೆದಾಗ ಸರ್ಜನ್ಗೆ ಶಾಕ್ ಆಗಿದೆ. ಕೆಲಸ ಬಿಟ್ಟಿದ್ದ ಚೈತ್ರ ವಿಚಾರಣೆ ಮಾಡಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಬಂಧಿತಳಿಂದ 35 ಲಕ್ಷ ಮೌಲ್ಯದ 12.5 ಕೆಜಿ ಬೆಳ್ಳಿ ಸಾಮಗ್ರಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೀವನ ವಿಮಾನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 12.5 ಕೆಜಿ ಸಿಲ್ವರ್ ಮತ್ತು 7.5 ಗ್ರಾಮ್ ಗೋಲ್ಡ್ ಟೋಟಲ್ 35 ಲ್ಯಾಕ್ಸ್ದು ಒಂದು ರಿಕವರಿ ಆಗಿದೆ. ಇದರಲ್ಲಿ ಮನೆಯಲ್ಲಿ ಯಾರು ಕೆಲಸ ಮಾಡೋರು ಕಳೆದ 2.5 ವರ್ಷದಿಂದ ಸ್ಲೋಲಿ ನಿಧಾನಾಗಿ ಒಂದೊಂದು ಐಟಮ್ಸ್ ತೊಗೊಂಡು ಹೋಗ್ಬಿಟ್ಟಿದ್ರು. ಮನೆ ಓನರ್ಗೆ ಇವ್ರ ಬಗ್ಗೆ ಡೌಟ್ ಯಾವುದು ಟೈಮಲ್ಲಿ ಇರಲಿಲ್ಲ ಮತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಕೂಡ. ಯಾವಾಗ ಇವ್ರು ಕೆಲಸ ಬಿಟ್ಟು ಹೋಗಿದ್ರು ಆಮೇಲೆ ಇವ್ರ ಮೇಲೆ ಡೌಟ್ ಬಂದ ಮೇಲೆ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಅಂಗಡಿಯಲ್ಲಿ ಇವರು ಪ್ಲೇಜ್ ಮಾಡ್ಕೊಂಡಿದ್ರು. ಅಲ್ಲಿಂದ ರಿಕವರಿ ಮಾಡಿ ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. ಜೀವನ ವಿಮಾನಗರ ಪೊಲೀಸರು ಕಳ್ಳಿ ಚೈತ್ರ ಬಂಧಿಸಿದ್ದಾರೆ. ಒಟ್ಟು 12.5 ಕೆಜಿ ಬೆಳ್ಳಿ ಪಾತ್ರೆಗಳನ್ನ ಆರೋಪಿ ಚೈತ್ರ ಎಗರಿಸಿದ್ದು. 1.5 ವರ್ಷದಲ್ಲಿ 35 ಲಕ್ಷ ಮೌಲ್ಯದ ಬೆಳ್ಳಿ ಪಾತ್ರೆಗಳ ಕಳ್ಳತನ ಮಾಡಿದ್ರು. ದೀಪಾವಳಿ ಹಬ್ಬ ಕೆಲ ದಿನ ಬಾಕಿ ಇದ್ದಾಗ ಚೈತ್ರ ಕೆಲಸ ಬಿಟ್ಟಿದ್ರು. ಇತ್ತೀಚೆಗೆ ಹಬ್ಬಕ್ಕೆ ಬೆಳ್ಳಿ ಪಾತ್ರೆ ಚೀಲವನ್ನ ತೆಗೆದಾಗ ಸರ್ಜನ್ಗೆ ಶಾಕ್ ಆಗಿದೆ. ಕೆಲಸ ಬಿಟ್ಟಿದ್ದ ಚೈತ್ರ ವಿಚಾರಣೆ ಮಾಡಿದಾಗ ಕಳ್ಳತನ ಬೆಳಕಿಗೆ ಬಂದಿದೆ. ಬಂಧಿತಳಿಂದ 35 ಲಕ್ಷ ಮೌಲ್ಯದ 12.5 ಕೆಜಿ ಬೆಳ್ಳಿ ಸಾಮಗ್ರಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೀವನ ವಿಮಾನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 12.5 ಕೆಜಿ ಸಿಲ್ವರ್ ಮತ್ತು 7.5 ಗ್ರಾಮ್ ಗೋಲ್ಡ್ ಟೋಟಲ್ 35 ಲ್ಯಾಕ್ಸ್ದು ಒಂದು ರಿಕವರಿ ಆಗಿದೆ. ಇದರಲ್ಲಿ ಮನೆಯಲ್ಲಿ ಯಾರು ಕೆಲಸ ಮಾಡೋರು ಕಳೆದ 2.5 ವರ್ಷದಿಂದ ಸ್ಲೋಲಿ ನಿಧಾನಾಗಿ ಒಂದೊಂದು ಐಟಮ್ಸ್ ತೊಗೊಂಡು ಹೋಗ್ಬಿಟ್ಟಿದ್ರು. ಮನೆ ಓನರ್ಗೆ ಇವ್ರ ಬಗ್ಗೆ ಡೌಟ್ ಯಾವುದು ಟೈಮಲ್ಲಿ ಇರಲಿಲ್ಲ ಮತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಕೂಡ. ಯಾವಾಗ ಇವ್ರು ಕೆಲಸ ಬಿಟ್ಟು ಹೋಗಿದ್ರು ಆಮೇಲೆ ಇವ್ರ ಮೇಲೆ ಡೌಟ್ ಬಂದ ಮೇಲೆ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಅಂಗಡಿಯಲ್ಲಿ ಇವರು ಪ್ಲೇಜ್ ಮಾಡ್ಕೊಂಡಿದ್ರು. ಅಲ್ಲಿಂದ ರಿಕವರಿ ಮಾಡಿ ಆಸ್ ಇಟ್ ಈಸ್ ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.